ಒಲ್ಲಂದ್ರ ನಾಷ್ಟ ಮಾತ್ರ ಮಾಡ್ರಿ ಅಂತಾಕಿ 18-36 ಮೈಮ ಮಾತದಾಕಿ ಛೇ ಸಾಕಾಗಿ ಹೋಗೈತ್ರಿ ನನ್ನ ಹಾಳಾದ ಜೀವನ ಅಂತನ್ನ. ಯಾಕಂದ್ರೆ ನಾ ಅಂತೂ ಮದ್ವೆ ಆಗೋ ವಯಸ್ಸು ಬಂದ್ರು ನನ್ನ ಹನಿ ಬಾರ್ದಾಗ ಇನ್ನ ಮದ್ವೆ ಆಗೋ ಪುಣ್ಯನ ಒಂದಿಲ್ರಿ. ಏರ್ಲಿ ಒಂದು ಅಲ್ದ 20 ಕನ್ಯಾ ನೋಡೀನ್ರಿ, ಒಂದು ಇನ್ನ ಸುದ್ದ ಆಗವಲ್ರಿ. ಅಲ್ರಿ ಅವ್ರ ಮನಸ್ಸಿಗೆ ಬಂದದ್ದು ನನಗೆ ಮನಸ್ಸಿಗೆ ಬರೋವಲ್ರಿ. ಅವ್ರಿಗೆ ಮನಸ್ಸಿಗೆ ಬಂದಾಗ ಸ್ವಲ್ಪ ನನಗೊಂದು ಇದನ್ನು ಕೇಳ್ತಾರೆ, ತಮ್ಮ ಏನು ಕೆಲಸ ಮಾಡ್ತೀನಿ ಅಂತಾರೆ. ಅಲ್ರಿ ಈಗ ಒಂದು ಸ್ವಲ್ಪ ನಾನು ಇದಕ್ಕಿದ್ದಂಗೆ ಹೊಲ್ದಾಗ ದುಡ್ದ ಕೆಲಸ ಹೇಳ್ತಾನಂದ್ರೆ ರೀ ನಮ್ಮ ಹುಡುಗಿ ಸಾಲಿ ಕೈತನ ಅಂತ ಹೇಳ್ತಾರೆ. ಅಲ್ರಿ ನಾವು ನೌಕರಿ ಇರ್ಲಿಕ್ಕಂದ ಹೆಣ್ಣಾರ ಯಾರು ಕೊಡ್ತಾರೆ ನಮ್ಮಂತಾರಿಗೆ? ಇಲ್ರಿ, ಯಾರವ್ರು ಹೆಣ್ಣು ಕೊಟ್ರ ಪುಣ್ಯ ಬರ್ತದ್ರಿ. ಎಲ್ಲಿ ದುಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಕಚ್ಚಿ ಡೋಣಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಸಗೊಂಡ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ವಾದಳನ್ನು ಬಲದೂರ ನಾ ಬಾಳ ಹಚ್ಕೊಂಡಾಕಿ ವಾದಳನ್ನು ಬಲದೂರ ಕಚ್ಚಿದೋಣಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಕಚ್ಚಿದೋಣಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ವಾದಳನ್ನು ಬಲದೂರ ನಾ ಬಾಳ ಹಚ್ಕೊಂಡಾಕಿ ವಾದಳನ್ನು ಬಲದೂರ. ಲೇ ಸಂಜೆ ಒಬ್ಬ ಬಂದ ನಿಂತ ಗಟ್ರದಾರ ಕಪ್ಪಿಗೆ ವಟ ಚಲೋ ಮಾಡಿಲ್ಲ. ಯಾಕ ಮಾಡ್ಯಾರನ? ಮೊದಲ ನಮ್ಮ ಊರಾಗ ಸಂಧಿ ಒಂದು ಬಾಳದಾವ. ಯಾವ್ದಾರ ಮುದುಕಿ ಸಿರಿಗಿರಿ ಜಗ್ಗಿ ಮಗ ಏನು ಮಾಡುದ್ಲಿ ಸಂಜೆ? ನನ್ನ ಜೀವನನ ಟೈಮ್ ಸುಮಾರು ಬಾಳೆಗೈತೆ. ಹಾಂ, ಊರ ಹೆಂಗಸರನ್ನ ರಗಡ ಲಪಟ ಮಾಡಿದ್ನಿ, ಒಂದು ಹೆಣ್ಣು ಕೊಟ್ಟು ಪುಣ್ಯನ ಮಾಡ್ಕೊಳಲ್ರ. ಅಲ್ಲಪ್ಪ ಇಲ್ಲಿ ಅಂಗರಿಗೆ ಯಮನೋ ಅಮ್ಮನ ಕೇಯಿನಿ ಮುಡ್ದಾರ್ನ ನಾಟ ಕ್ಯಾಟ್ ಕುಡ್ತೀನಿ, ನಿನಗೆ ಯಾರು ಗೊತ್ತಾರಲ್ಲ ಅಲ್ಲ. ಇಲ್ಲಿ ಸದಾಸಮ್ ಗದ್ಗಿಗೆ ಹೋಗಿದ್ನಿ, ನಮ್ಮ ಪದವಮ್ಮನ ಕೇಯಿನಿ ಹೊಗಲ ಮುಡ್ದಾರ ನನ್ನ ಮೊಮ್ಮಕ್ಳು ಎತ್ಕೊಂಡು ಹೋಗಿ ಸೊಂಡಾಸ್ಗೆ ಹೋಗಿ ಕುಂದಿಸ್ಕೊಂಬರ್ತಾರ. ನಿನ್ನೇನಾಗಲಿ ಅತ್ತ ಅವ್ರ ಏನು ಮಾಡೋದು? ನಾನು ಹನಿ ಬಾ ಟೈಮ್ ಸುಮಾರಾಗೈತಿ. ಏಕ ನಂಬರ್ ಐತೆ ಬ್ರ್ಯಾಂಡ್ ಒರಿಜಿನಲ್ ಚಾಯ್ಸ್ ತಗೊಂಡ್ ಬಾ. ಒಂದು ಕೊಟ್ರ ಒಂದು ಸ್ವಲ್ಪ ಹತ್ತಿ ಗುಡು ಎಣ್ಣೆ ತಗೋ, ಎರಡು ಮಿಕ್ಸ್ ಮಾಡಿ ಕೊಡೋದು ಮಕ್ಕೊಂಡ್ಬಿಡು, ಜೀವನ ಆರಾಮ್ ಇರ್ತೈತೆ ನೋಡಿ. ಎಂತ ದೋಸ್ತಲಿ ಅಪ್ಪ ನೀ ಆ ಹಾಡು ಮುದ್ಕಾಪನ ಡೇರೆಕ್ ಹೋಗ ಕಡಿಗೆ ಒಂದು ಸ್ವಲ್ಪ ಸಿಟ್ಟು ತೊಗೊಂಬಂದ್ಬಿಡ್ಲ ಅದನ್ನ. ಮಾತು ಬದುಕ್ತೀವಪ್ಪ ನೀನು. ಅದಕ್ಕೆ ಏನು ಹೇಳುದು ನಿನಗಿನ್ನು? ಒಮ್ಮೆ ಕೊಲ್ಲಾಕ ನಿಂತಿ ಅಲ್ಲಲ್ಲಿ ನಂದೈತಿ ಹರಕ್ ಮನಿ ಹರಕ್ ಚಾಪರ ಅಲ್ಲಿ ಹಚ್ಚಿ ಮಗನ ನನ್ನ ಕೊಂದ ನೀ ಏನು ಕೊಳತು ಬದ್ನಿಕಾಯಿ ತಿಂತೀಲಿ ಅಲ್ಲಲ್ಲಿ ಮತ್ತೆ ಹೆಂಗೆ ಅಂತೀಯಲ್ಲ? ನಾ ಅದನ್ನೆಲ್ಲ ನಿನಗೆ ಜೀವಕ್ಕೆ ಜೀವ ಕೊಡೋ ಗೆಳೆಯ. ಏನು ಮಾಡೋದಲ್ಲಿ ರಗಡ ಊರು ಉಡಾಳ ಹೆಂಗಸರ್ ಮಾಡಿದ್ನೆ. ಈಗ ಏನು ಮಾಡ್ತಾರೆ ಗೊತ್ತ ಲಪ್ಟ ಹೆಂಗಸರ ಬ್ಯಾಗ್ನ್ಯಾಗ ಇದು ಬುಕ್ಕ ಇಟ್ಕೊಂಡ ಸುಳ್ಳ ಎಜುಕೇಟೆಡ್ ಮಾಡ್ತೀನಿ ಅಂತ ಅವನು ಎಜುಕೇಟೆಡ್ ಇರ್ತಾರ. ಸ್ವಲ್ಪ ಏನು ನಾಲೇಜ್ ಇರೋದಿಲ್ಲ, ಸುಳ್ಳ ಮೇಕಪ್ ಸಾಮಾನು ಇಟ್ಕೊಂಡ ಹಂಗ ಅಡ್ಡಾಡ್ತಾರ. ಒಳ್ಳೆ ಮೊಬೈಲ್ ಎಂತ ಡ್ಯಾಡಿ ಇಂಗ್ಲೀಷ್ ಮೀಡಿಯಮ್ ಮಾಡಿ ಹಿಂಗೆ ಸ್ಟೈಲ್ ಹಿಂಗೆ ಸುಳ್ಳ ಡ್ಯಾಡಿ ನಾನು ಹಿಂಗೆ ಎಜುಕೇಟೆಡ್ ಇರ್ತೀನಿ ನಂದು ಸುಳ್ಳ ಅನ್ಎಜುಕೇಟೆಡ್ ಇರ್ತಾರ್ರಿ. ಹಿಂಗೆ ಮಾಜಿಲ್ ಮಾಡ್ತಾರೆ. ಏನು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬಿಡಲಿ. ಇವತ್ತು ಊರಾಗ ತಾಯಮ್ಮನ ಜಾತ್ರೆ ಐತೆ, ಜಾತ್ರೆಯಾಗ ಹುಡುಗಿಯಾರು ಬಂದಿರ್ತಾವ. ಅದ್ರಾಗ ಬೆಳ್ಳಂದ ನೋಡಿ ಬವ್ವಾಗಿ ಇವಾಗ ಕೊಟ್ಟು ಒಳ್ಳೆ ಮಾಡಿ ಪಟಾಯಿಸಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಗಾಡಿ ಮ್ಯಾಗ ಅದೇ ಹೋಗ್ಕೊಂಡ ಹೋಗತ್ತೆ ಬುದ್ನಿಗೆ. ಬಾರಗಡಿ ಓನರ ಇದು ಕಾರಮನೆ
ಗಡಬಡ ಮಾಡಿ ಬಾರನ್ನ ಹುಡುಗಿ ಆಡೋನು ಚಿನ್ನಪಾನಿ ಗಡಬಡ ಮಾಡಿ ಬಾರನ್ನ ಹುಡುಗಿ ಆಡೋನು ಚಿನ್ನಪಾನಿ ಆಡೋನು ಚಿನ್ನಪಾನಿ ಊರಾಗ ಹಚ್ಚಿ ಕಣಿಪೀನಿ ಆಡೋನು ಚಿನ್ನಪಾನಿ ಹೆಂಗದಿರಪ್ಪ ಎಲ್ಲರೂ ಎದ್ದರ ಮಕ್ಕೊಂಡಿರಿ ಯಾತ್ರ ಅದಿರಿ ಹಿಂಗೆ ಇರಪ್ಪ ಮಕ್ಕೋಬೇಡ್ರಿ ನಮ್ದು ಹೇಳ್ತೈತಿ ವ್ಯವಸ್ ಮತ್ತ ಅದಕ್ಕ ಬಂದ ತಡ್ಕೋ ಎಬ್ಬಸ್ತಿ ನೀ ಯಾಕೆ ಅಡ್ಡ ಜಡ್ ಮಾಡ್ತೀವ ತಡ್ಕೋ ತಡ್ಕೋ ಎಬ್ಬಸ್ತೀನಿ ಎಬ್ಬಸಕ ಬಂದಿನಿ ಎಬ್ಬಸ್ತೀನಿ ತಡ್ಕೋ ಅರ್ಜೆಂಟ್ ಮಾಡಕ್ ಹೋಗ್ಬೇಡ ನೀನ್ ಒಟ್ಟ ಬೇಕು ಅರ್ಜೆಂಟ್ ಐತೆ ಚಂಡಾಲಿ ತೂ ಚಂಡಲ್ಲ ಚಂಡಾಲಿ ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ನಿನ್ನ ಗಿಡದಾಗೆಟ್ಟು ಬಾರಿ ಮಾವಿನಕಾಯಿ ಅದಂಗಲ್ಲ ನಾ ಎಬ್ಬಸ್ತೀನಿ ಕೇಳಿಗ ಹೇಳ್ತೀನಿ ಕೇಳ ಚಿನ್ನ ಕಡದರ ಕಡಿಲಿ ಹೌದಾ ತರತ್ತಿನ ಬಿಡೋದಿಲ್ಲ ಒಟ್ಟ ಬಿಡುವಲ್ಲ ಬೆಟ್ಟದ ಜಾತಿ ಮಗ ಅಲ್ಲ. ಬಾಳ ನೀ ತಿಳಿದಾಗ ಹಗರಿಲ್ಲ ನನಗಿಲ್ಲ ಮಪ್ಪಾಡಲ್ಲ ಯಾರಕ್ಕೆ ನನಗಿಲ್ಲ ಬಂದ್ರು ಮಾಮಣ್ಣ ಆರಕ್ಷ ಸಿಡ್ಲ ಪಡ್ಡ ತಂಗ ಪಡ್ಡ ಬಡದಾಗಿಲ್ಲವಾರ ಸುರಕೊಂದಿ ಸುರಗಿಯ ನೀರ ಬಂಡರ ಬಡದಾಗಿಲ್ಲವಾರ ಸುರಕೊಂದಿ ಸುರಗಿಯ ನೀರ ಕಣ್ಣೀರ ಹಾಕ್ಲೇನ ಮದುವೆಯಾರ ಹೂ ಅಂದ ತಗೊಂಡಿಯಾಗ ಹೂವ ಬಂಡಾರ ತುಡಿಗಿಲ ಮಾಡ್ಯಾರ ಮದುವೆ ಯದಿ ಮೇಲೆ ಶಾದಿ ತುಡಿಗಿಲ ಮಾಡ್ಯಾರ ಮದುವೆ ಎಡಗಾಲ ಎಡಗಾಲ ಹೆಂಡತಿಯ ಕೂಡ ಹೋಗಕರಿಲ್ಲ ಮಗ ಎಡಗಾಲ ಎಡಗಾಲ ಹೆಂಡತಿಯ ಕೂಡ ಹೋಗಕರಿಲ್ಲ ಮಗ
ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಶಾಂತಿ ಮುಗುದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಶಾಂತಿ ಮುಗುದೋತ ಬಾಳ ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ನೀನಿಲ್ಲದೆ ಗೆಳತಿ ಊರಾಗ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ ಬಾಳ ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ ನೀನಿಲ್ಲದೆ ಗೆಳತಿ ನಾಯೇಳ ಅಯ್ಯಯ್ಯೋ ನಾ ಏನು ಪಾಪ ಮಾಡಿನಂತಂದ ನನ್ನ ಗೆಳತಿಯರ್ದ ಎಲ್ಲಾರ್ದ ಮದುವೆ ಆದ್ರು ನಮ್ಮಪ್ಪ ನನಗ ಮದ್ವಿನ ಮಾಡವಲ್ರಿ ನೈಸ್ ಜೈ ಮಾತಾಡಿ ಮಂಜ ಈಗಂತೂ ಮಸ್ತ್ ಫಿಗರ್ ಐತ್ಲಿ ಈಗ ನನಗ ಲೈಕ್ ಇರ್ಲಿ ನೀವು ಒಂದು ಸ್ವಲ್ಪ ಗಿಡ್ ಹಾಕಿ ಈಗ ನನಗೆ ಮೇಕಪ್ ಹಾಕಳಿಕೆ ಲೇ ಸಂಜಾ ನೋಡಾಕ ಬಂಗಾರ ಗಿಟ್ಟಿದ್ದಾಗದಾಳ ಹೈಟ್ ನೋಡ್ಲಿ ಹೆಂಗೆ ಮ್ಯಾಚಿಂಗ್ ಐತಿ ಈಗ ನನಗೆ ಇರಲಿ ನೀ ಹೈಟ್ ಹಾಕಿ ಬ್ಯಾಡ ನನಗ ಏ ಮಾಮ ನೋಡುನು ಕಾಕ ಅಂತೀನಿ ನಾನು ಏನು ಅಂದರ ಮಾಡ ನೋಡ ಅನ್ನಂಗಿಲ್ಲ ನಾನು. ಅಂದರ ನೋಡ ಅನ್ನಂಗಿಲ್ಲ ಡೈರೆಕ್ಟರ್ ಗಜಮಾನ ನಾಳೆ ಗಜಮ ಎಲ್ಲ ಆಗಿ ಬರಂಗಿಲ್ಲ ಏ ಯಾಲೆ ನೀವು ಕಣ್ಣಾಗ ಕಣ್ಣಿಟ್ಟು ಹುಳು ಹುಳು ನೋಡ್ಕೊತ ನಿಂತಿರಲ್ಲ ಯಾಕಲೆ ಹೆಂಗೈತೆ ನಿಮ್ಮ ಮಯ್ಯ ಯಾಕ ನೋಡಿದ್ರ ಹಂಗ್ಯಾಕ ಮಾಡ್ತಿ ಸೋಳ ಕಡ್ದಂಗ ನನಗ ನೋಡಾಕ ತ್ರಿಪುರ ಸುಂದರಗಿತ್ತು ಪರವಾಗಿಲ್ಲ ನೋಡಾಕ ಕಣ್ಣು ಕಣ್ಣು ಕುಕ್ಕಂಗದೆ ಅದಕ್ಕೆ ಪ್ರೀತಿ ಮಾಡ್ಬೇಕಂತ ಮಾಡೀನಿ ಏನಂದಲೆ ಯಾಕ ಮೈಯಾಗ ಹುಷಾರೈತೇನ ಅಲ್ಲ ಮೇಯಾಗ ಹುಷಾರಿರ್ಲಿಕ್ಕ ಅಂದ್ ಇಲ್ಲೇನು ಬರ್ತಿದ್ದಿಲ್ಲ ನಾವ ಮತ್ತೆ ಎಲ್ಲಿ ಹೋಗಿದ್ದಿ ಪೋಸ್ಟ್ ಆಫೀಸ್ ಮಾಡಿ ಹಾ. ಇಲ್ಲೇ ಇದನ್ನ ಮಾಡ್ಯಾರ ಎಲ್ಲಿ ಸುಡ್ಗಾಡ್ ಪಟ್ಟಿ ಅಲ್ಲಿ ಹೋಗಿದ್ದೆ ಹಾ ಸುಡ್ಗಾಡ್ ಪಟ್ಟಿ ಮಾಡಿ ನಮ್ಮಪ್ಪ ಏನಾರ ಕರ್ಸಿದ್ನಿ ಅಂದ್ರ ಇಲ್ಲಿ ನೀವು ಗ್ಯಾರಂಟಿ ಮತ್ತ ದವಾಖಾನಿಗೆ ಹೋಗಿ ಅಡ್ಮಿಟ್ ಹಾಕಿರ ಮತ್ತ ಈಗ ಹೇಳಕತ್ತೀನಿ ನಾನು ಅಡ್ಮಿಟ್ ಆಗಲೇ ಬಂದಿವಲ್ಲ ಅಲ್ಲ ನಿಮ್ಮ ಅಪ್ಪ ಏನು ದೊಡ್ಡ ಪುಂಡ ಪುಡ ಕಸಾನ ಮತ್ ನೋಡಿಲ್ಲ ದಸಗನ್ಯಾಗ ಹೋಗಿ ಕಿತ್ತು ಬಂದ್ಬಿಡ್ತಾನ ಅವಾಗ ನಾವ್ ಯಾರತ್ತ ಗೊತ್ತಾದ್ರ ಉರ್ಲ್ ಹಾಕೊಂಡಲ್ಲ ಬಿಡ್ತಾನ ಏಯ್ ನಮ್ಮ ಅಪ್ಪ ಅಂದ್ರೆ ಏನಂತ ತಿಳಿದಿರ್ಲಿ ನೀವು ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ಇಡೀ ಊರ್ ಮುಂದ ಕೈ ಮುಗಿತಾರೆ 3 ಬಡ್ಡಿ ಸಾಲ ಕೊಡು ನಮ್ಮಪ್ಪ ಶೆಟ್ಟಿ ಅವನ ಮಗಳು ರಚ್ಚು ಅಂದ್ರೆ ನಾನಂದ್ರೇನು ನಮ್ಮ ಅಪ್ಪನ ಹವ ಅಂದ್ರೆ ಅವ್ವ ಅಲ್ಲ ಅದ ಹರಕ್ ಅಂಗಿ ಹಾಕೊಂದ ಛತ್ರಿ ಹಿಡ್ಕೊಂಡ್ ನಾಯಿಗತಿ ಅಡ್ಡಾಡವ ಶೆಟ್ಟಿ ಮಗಳ ಇಟ್ಕೊಂಡೇನ ಶೆಟ್ಟಿ ಮಗಳ ಟ್ರಕ್ ಹಾತನ ಕಾಲ ಮ್ಯಾಗ ಹೆಂಗ್ ಹೋಗ್ತಾನ ಹೆಂಗ ಅಪ್ಪರಿ ಇಲ್ಲ ಸುದ್ದ ನಡೀತಾನ ಈಗ ಬರಾಕತ್ತ ನೋಡಲ್ಲ ಬರ್ತಾನ ನೋಡಿ ಹೆಂಗ ಬರ್ತಾನ ಊರ್ಗಾಳಿ ಟಾಪ್ ಅಪ್ಪರಿ ಬರ್ತಲ್ಲ ಹೆಂಗ ಹಂಗ ಬರ್ತಾನ ನಮ್ಮ ಅಪ್ಪನ ವಯಸ್ಸಿಗೆ ಬಂದ ನೀನು ಹಂಗ ಆಗವ ಆ ಶೆಟ್ಟಿ ಮಗಳ ನೋಡು ಬರಂಗಿಲ್ಲ ನೀ ಏನು ಬಂದೆ ಅಕ್ಕಕತ್ತಿಯಲ್ಲ ಇನ್ನ ನಮ್ಮ ಅಪ್ಪ ಬರ್ಬೇಕು ಇನ್ನ ಟೈಮ್ ತಗೋಬೇಕು ಏನಪ್ಪ ನಿಂದೇನಾತ ಓಡಿ ಹೋಗ್ಯಾಳ ನನ್ನ ಮಗಳು ಹುಂಜ ಕೂಗುವ ಹೊತ್ತಿಗೆ ಓಡಿ ಹೋಗ್ಯಾಳ ನನ್ನ ಮಗಳು ಹುಂಜ ಕೂಗುವ ಹೊತ್ತಿಗೆ ನೋಡಿರೇಂದ್ರಯ್ಯ ಯಾರರ ಕೇಳಿರೇಂದ್ರಯ್ಯ ಯಾರರ ಕೇಳಿರೇಂದ್ರಯ್ಯ ಓಡಿ ಹೋಗ್ಯಾಳ ನನ್ನ ಮಗಳು ಹುಂಜ ಕೂಗುವ ನೋಡಿರೇಂದ್ರಯ್ಯ ಯಾರರ ಕೇಳಿರೇಂದ್ರಯ್ಯ ನೋಡಿರೇಂದ್ರಯ್ಯ ಯಾರರ ಕೇಳಿರೇಂದ್ರಯ್ಯ ನನ್ನ ಮಗಳು ಹೋಗುವ ಹತ್ತಿಗೆ ನನ್ನ ಮಗಳು ಹೋಗುವ ಹತ್ತಿಗೆ ಹುಡುಗಿದ್ರು ಸಿಗವಲ್ಲೋ ಸಿಗವಲ್ಲೋ ಮಗಳು ಹುಡುಗಿ ಸಾಕಾಯ್ತು ಅಲ್ರಿ ಒಂದು ಮುಂಜಾನೆ ನನ್ನ ಮಗಳ ಜಾತ್ರೆ ಹೊಕ್ಕಿನಂತ ಹೋದಾಕಿ ನನ್ನ ಎಲ್ಲಿ ಪತ್ತೆನೇ ಇಲ್ರಿ
ನಾ ಇಡೀ ಊರ ಹುಡ್ಕಾಡಿದೆ, ಮಲ್ಲಮ್ಮನ ಗುಡಿ ನೋಡಿದೆ, ಅಲ್ಲಿ ಸಿಗ್ಲಿಲ್ಲ. ಸ್ವಾಮಿಯರ ಅಂಗಡಿ ಅಂತ ಹೋದೆ, ಅಲ್ಲಿ ಸಿಗ್ಲಿಲ್ಲ. ನನಗನಿಸಿದ ಮಟ್ಟಿಗೆ ಪಂಚರ್ ಅಂಗಡಿ, ಲಕ್ಷ್ಮಣ್ ಅಂಗಡಿ ಅಂತ ಹೋಗಿ ಮಾಡಿ ಅಂತ ನನಗದ ಡೌಟ್ ಐತಿ. ಅಲ್ರಿ ಅವನ ಒಬ್ಬಕ್ಕೆ ಮಗಳು ಅದ ತಂದು ಚಂದಾಗ ಬೆಳೆಸಿದೆ. ಅದ್ರಾಗ ಹರಿಯಕ್ಕೆ ಬಂದಾಳ. ಓಣ್ಯಾಗ ಹುಡುಗರು ಸರಿ ಇಲ್ಲ, ಊರಾಗ ಹುಡುಗರು ಸರಿ ಇಲ್ಲ. ಅವನು ಅದ ಇದ ಅಂತ ಏನ್ ಕಿನ್ನಾರ ಮಾಡಿದ್ರೆ ಏನ್ ಮಾಡುದು? ರಚ್ಚು ಎಲ್ಲಿದೀವ ನಿಮ್ಮ ಗೊಡ್ಚಿ ಹಳ್ದಾಗ ಹುಡ್ದಾಕೆ ಎಲ್ಲಿದೀವ? ನೀ ಎಬ್ಸಿದ್ರ ಪೂರ್ತಿ ಎಬ್ಸ್, ಅರ್ಧ ಮುರ್ಧ ಎಬ್ಸಕ್ ಹೋಗ್ಬೇಡ. ನನಗೆ ಹೇಳಕತ್ತೀನಿ ನಾನು. ವಾಟಿಕ ಶಾಂಪೂ ಹಚ್ಚಿ ತೊಳ್ದಾಳ, ಏನ ಚಂದ ನಾರ್ತಾವ ಕೂದಲ. ವಾಟಿಕ ಶಾಂಪೂ ಹಚ್ಚಿ ತೊಳೆದಾಳ, ಏನ ಚಂದ ನಾರ್ತಾವ ಕೂದಲ. ಬರದೆ ನನ್ನ ಬಿತ್ತಿರತಾಳ ಅವರ ಮನೆಯ ಬಾಗಿಲ, ಅವರ ಮನೆಯ ಬಾಗಿಲ. ಯಪ್ಪ ಹಿಂಗ ನಾಯಿ ಬೊಗಳದಂಗ ಬೋಳಾಕತ್ತೀವೋ ನಿನ್ನವನ? ಏನಾಗೈತ್ ನಿನಗೆ? ನಾಯಿನವ, ನಾನೇನು ಕೈಯ ನಾಯಿನ. ಯಾಕಂದ್ರ ನೀ ಎಲ್ಲಿ ಹೋಗಿ ಅಲ್ಲಿ ನಾಯಿ ತರ ಕಾಯ್ತಿ ನೋಡು, ಅದಕ್ಕ ನಾ ನಾಯಿ. ನಿನ್ನ ಹಗಲು ರಾತ್ರಿ ಕಷ್ಟಪಟ್ಟು ಹುಟ್ಸಿದಕ್ಕ ನಿನ್ನ ಕೈಯಾಗ ನಾಯಿ ಅಲ್ಲ, ಅವನವನ ಹುಚ್ಚ ನಾಯಿ ನನ್ನ ಬಾಳೆವ. ಬಾಳ ಕಷ್ಟಪಟ್ಟಿ ಪಪ್ಪ. ಪಪ್ಪ ನಾ ನಿನ್ನ ಮಗಳು, ನಾ ಎಂದೂ ತಪ್ಪ ಮಾಡಂಗಿಲ್ಲ ಯಪ್ಪ. ಯವ್ವ ನನ್ನ ಬಂಗಾರ ಗುಂಡು, ನೀ ತಪ್ಪು ಮಾಡಂಗಿಲ್ಲವ್ವ. ನಿನ್ನ ವಯಸ್ಸು ಐತಲ್ಲ, ಇದು ವಯಸ್ಸು. ಅದು ನೀನು ನಂಬಿಕೆ ಇಲ್ಲ ಅದ್ರ ಮ್ಯಾಗ, ಅದಕ್ಕೆ ನನಗೆ ಭಯ. ಇರ್ಲಿ, ಇವ್ರ್ಯಾರು ಅಭಿಷೇಕನಿ ಅಂತ ಕಾಮನ್ಗಳು ಇವ್ರ ನಾನಾ ರೇ ಸಲಿಕೆ ಅಪ್ಪನ ಮಗ ರೇ. ನಾನರಿ ಏ ಅಲ್ಲ, ಹೌದು. ಅವ್ಯಾರ ಪಡವಲ್ಕಾಯಿ ಮಕದವ ನೋಡಕ್ ಇಟ್ಟದ ನೋಡಪ್ಪ, ತಂದ ಒಳ್ಳೆ ಇಲ್ಲಿ ತಿಂದ ಬದ್ನೆಕಾಯಿ ಆಗೈತಿ. ನನಗ ಪಡವಲ್ಕಾಯಿ ಮಗದ ಅಂತ ನೋಡ. ನಾನಲ್ರಿ ಮಂಜ ಅಲಿಯಾಸ್ ಉಡಾಳ ಮಂಜ. ಪೋ ನಿಮ್ಮ ಲೇ ಊರಿಗೆ ಮಿಕ್ಕಿದ ಮಕ್ಕಳನೇವ ನಿಮ್ದೇನ್ರಿ ಲೇ? ನನ್ನ ಮಗಳು ಬಂಗಾರ ಕುಂಡಿ ಜೊತೆ ಕೆಲಸ ಅಂತೀನಿ. ಲವ್ ಮತ್ತೆ ನಿಂದು ಬಾಳ ಆಗೈತಿ ತಿಂಡಿ. ಯಾಕೆ ಹೆಂಗೈತಿ ಮೈಯಾಗ? ಯಪ್ಪ ಇವ್ರು ಏನ್ ಮಾಡಿದ್ರು ನಿನ್ನ? ತಡಿ, ಏನೂ ಮಾಡಿಲ್ಲ. ಹೇಳ ಬಾಳ ಒಳ್ಳೆಯವ್ರ ಅದಾರ ಅಂತ ಹೇಳಕ್ ಬಂದೆ. ಬಿಟ್ಟು ನಿಮ್ಮೋನ್ ಪೂರ ದಾರಿ ಬಿಟ್ಟೆ ಅಲ್ವೇ? ಊರಿಗೆ ಮಿಕ್ಕಿದ ಮಕ್ಳಿವ್ರ, ಇವ್ರು ಒಳ್ಳೆಯವ್ರ ಅಂದ್ರ ಮುಗದ ಹೋದ್ ಶಾಂತಿ. ತಂಗಿ ನಡಿ, ನಾ ಮೆಲ್ಲಕ ಮನಿ ಕಡೆ ದಾರಿ ಹಿಡಿ. ರುಚ್ಚು ಹೋಗೋದು ಅಕ್ಕಿ ಹೋಗು ಮುಂದೆ ಒಂದು ಗೆಚ್ಚ ಗಿಲಿಗೆ ಹೋಗಿಲ್ಲ ಯಾಬಸ್ ಪಾಟ್ನ ಬಂಗಾರ ಗಿಂಡಿ ಬಂಗಾರ ಗಿಂಡಿ ಬಾರ ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ. ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ.
ಒಳ ಎಲ್ಲ ಬರದವತ್ತ ಹಂಗ ಹೆಂಗ 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 ಸ್ಪೆರ್ ಯವ್ವ ಮಗಳ ಸಾಕಣಿ ಅವ್ವ ಅದ ಹಂಗ ನಂದು ಬಾಳ ಏ ಬೇಡ ಮುಂಗ ರಚ್ಚು ಏನ ಬಾಯಿ ಮುಚ್ಚು ಯಾಕಪ್ಪ ಮನಿ ಕಡೆ ನಡೀನು ಆಯ್ತಾಯ್ತು ಓಕೆ ಓಕೆ ನಿನ್ನವನ ಬಿಟ್ರ ಮೂರು ಅಲ್ಲಿ ಕಾಯಕತ್ತಾರ ಇಲ್ಲಿ ಕಾಯಕತ್ತಾರ ನಡಬರ್ಕ ಕಾಯಕತ್ತಾರ ಬಾಳ ಹುಷಾರಿ ಬಾ ಮಗಳ ರಚ್ಚು ಹೋ ಬರ್ಲೆ ಬಾ ಮಗಳ ರಚ್ಚು ನಿನ್ನವನ್ ಬಾ ಹೇಳ್ದ ಕೇಳ ಓ ಬರ್ಲೆ ಏ ರಚ್ಚು ಏನ ಏನ ಹೇಳ ಹೇಳು ಮರ್ರೆ ಏನಾತಿ ಹೇಳು ಬಗೆಯಲ್ಲ ಏನು ಕೇಳಸ ಮಧುರವಾದ ಗೀತೆಯನ್ನು ಹಾಡ್ತೀರೋ ಎಂದು ಕೇಳಿ ಶಾಂತಿಗೆ ಬಂದಾಗ ಭೇಟಿಯಾದೋ ನನ್ನ ಗೆಳತಿ ಶಾಂತಿಗೆ ಬಂದಾಗ ಭೇಟಿಯಾದೋ ನನ್ನ ಗೆಳತಿ ಶಾಂತಿಗೆ ಬಂದಾಗ ಭೇಟಿಯಾದೋ ನನ್ನ ಗೆಳತಿ ಯಬಸ್ ಯಬಸ್ ಮಸ್ತ್ ಏನಿವತ್ತು ಬರಂಗ್ ಕಾಣೋದಲ್ಲ ಹೇಳ್ಕೊಂಡು ಹೋಗ್ತೀನಿ ಬಾ ಮಗಳೇ ಇನ್ನೊಮ್ಮೆ ಜಾರಿಸ್ತೀರೇನ್ರಿ ಜಾಡ್ಸಕ್ ಬಂದಿದ್ದೆ ಆದ್ರೆ ನಮ್ಮ ಅಪ್ಪ ಬಿಡವಲ್ಲ ಏನು ಬೆಳ್ತಾಗ ಜಾಡಿಸ್ತಾರ ನಡೀನಿ ಮನೆ ಕಡೆ ಕಾಯಿಲ್ಲ ಇದೆ ಮತ್ತೆ ನಿಂದಾರೇನು ಬಾ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಹರತಾಳ ನನ್ನ ಹುಡುಗಿ ಹರತಾಳ ನನ್ನ ಹುಡುಗಿ ಹೌದು ಕೌನ್ಸಿಲರ್. ಹೋಗೋಣ ಹೋಗೋಣ ಹೋಗೋಣ್ರಿ ಇನ್ನು. ಏನ ನಡಿಲೆ ಸೋರಕತ್ತದಿಂದ ಸೂರ್ಯಲ್ ನಾ ಬಾಳ ಆಯ್ತಳ जय माता दी हेलो हेलो
ಸಮಾಜ ಕಾಮ ತುಂಬಿದ ಕಳನಾಯಕರ ಸಮಾಜವಿದು. ಎಲ್ಲೇ ಹೋದರು ಎಲ್ಲೇ ಬಂದರು ಕೆಟ್ಟ ಶ್ರೀಮಂತರ ಹಾರಾಟವೇ ಹೆಚ್ಚಾಗಿದೆ ಈ ಸಮಾಜದಲ್ಲಿ. ಈ ಶ್ರೀಮಂತರ ಅಹಂಕಾರದ ಅಳುಕದ ನುಡಿಗಳನ್ನು ಕೇಳಿ ಬಡವರು ಗುಲಾಮರಾಗಿದ್ದಾರೆ. ಅಂತಹ ಪಾಪಿ ಅಂತಹ ಕೆಟ್ಟ ಶ್ರೀಮಂತರ ಹಾರಾಟಕ್ಕೆ ನಾಂದಿ ಆಡಲೇಬೇಕು. ಆಗ ತಾನೇ ರೈತರು ಜೀವನ ಮಾಡುವುದು. ತಾಯಿ ತಾಯಮ್ಮ ದೇವಿ, ನಾನು ಸರಿಯಾಗಿ ಶಾಲೆಯನ್ನು ಕಲಿತು ಒಳ್ಳೆ ಅಧಿಕಾರಿ ಆಗಬೇಕೆಂದು ಆಸೆ ಪಟ್ಟಿದ್ದೆ. ಸಮಯ ಮೀರಿ ಹೋಗಿದೆ. ನನಗೆ ನಾನೇ ದ್ರೋಹವನ್ನು ಮಾಡಿಕೊಂಡು ಬಿಟ್ಟೆ. ನನಗೆ ನಾನು ಹೋಗಿ ಮುಖವನ್ನು ತೋರಿಸಲಿ, ನಾನು ಸಾಯಲೇಬೇಕು. ಏಕೆಂದರೆ ಊರಿನಲ್ಲಿ ಮಾನ ಮರ್ಯಾದೆಗೆ ಹೆದರಿ ಜೀವನ ಮಾಡುತ್ತಿದ್ದಾನೆ ನನ್ನ ಸತ್ಯವಂತ. ಈ ಊರಿನ ಜನರು ನನ್ನ ಪರಿಸ್ಥಿತಿಯನ್ನು ನೋಡಿ ಆಡಿಕೊಂಡರೆ ಇವ ಬದುಕುವುದೇ ಇಲ್ಲ ಅಂತ. ಅದಕ್ಕಾಗಿ ನಾನು ಸಾಯಲೇಬೇಕು. ಇವನು ಒಬ್ಬ ಯಾರೋ ಒಳ್ಳೆಯ ಮನುಷ್ಯನೇ ಆಗಿರಬೇಕು. ಯಾವುದೇ ಪರಿಸ್ಥಿತಿಗೆ ಸಿಲುಕಿ ಸಾಯಲು ನಿಂತಿದ್ದಾನೆ. ಇವನನ್ನು ರೊಚ್ಚಿಗೆ ಬಿಸಿ ಸಾಯದಂತೆ ತಡಿಬೇಕು. ಲೋ ಹೇಳಿ, ಯಾರು ನೀನು? ನಾನು ಯಾರು? ನಾನು ಯಾರಾದರೂ ನಿನಗೆ ಏಕೆ ಬೇಕು? ಮರ್ಯಾದೆಯಿಂದ ನಿಂತ ನಿನ್ನ ಜಾಗದಿಂದ ಕಣ್ಮರಿ ಆದರೆ ಸರಿ, ನಿನ್ನ ಪಾಲನೆ ಯಮ ಧರ್ಮ ಆಗುತ್ತೇನೆ. ಬಲ ಎಚ್ಚರ, ಮರೆಯಾಗಿ ಹೋಗು. ಲೇ ಮರಿ, ನಾನು ಕಣ್ಮರಿಯಾಗಿ ಹೋಗಲು ಇದೇನು ನಿನ್ನ ದಾರಿಯೂ ಅಲ್ಲ. ಆದರೂ ಪರವಾಗಿಲ್ಲ, ಬಟ್ ನೀನು ಸಾಯಲು ಸಜ್ಜಾಗಿ ನಿಂತಿರುವಲ್ಲ, ಅದರ ಕಾರಣ ಹೇಳಿ ಸಾಯಿ ಮದಗಜನಿಗೆ. ಕಾರಣ ಲೇ ಮದಗಜ, ನೀನು ನನಗೆ ಕಾರಣ ಹೇಳಲು ನೀನು ನನಗೆ ವಿದ್ಯೆ ಕೊಟ್ಟ ಕಲಿಸಿದ ಗುರು ಅಲ್ಲ. ಗುರು ಮಗದೀರ, ಕಷ್ಟ ಬಂದಿದೆ ಅಂತ ಸಾಯಲು ನಿಂತ ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸಲು ಬಂದ ಸಾಕ್ಷಾತ್ ಗುರುವಿನ ಅವತಾರ ಪುರುಷ ಈ ಮದಗಜ. ಅವತಾರ ಪುರುಷ ಲೇ ಅವತಾರ ಪುರುಷ, ಅವತಾರ ಪುರುಷನೆಂದು ಅವತರಿಸಿ ಸತ್ತು ಮಶಾನ ಸೇರಿದಾಗ ಅದನ್ನು ಅರಿತು ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ಸರಿ, ಇಲ್ಲಾಂದ್ರೆ ನಿನ್ನ ಪಾಲನೆ ಯಮ ಧರ್ಮ ಆಗುತ್ತೇನೆ. ಯಮಧರ್ಮ ಲೇ ಮಗದೀರ, ಯಮಧರ್ಮನಾಗಲು ನೀನೇನು ದೊಡ್ಡ ಪುಂಡ ಪುರುಷನೂ ಅಲ್ಲ. ನೋಡು ಮಗದೀರ, ಸತ್ತರೆ ಮತ್ತೆ ಹುಟ್ಟಿ ಬರಲು ನಾವೇನು ಹುಲ್ಲು ಜನ್ಮವಲ್ಲ. ಅದನ್ನು ತಿಳಿದುಕೊಂಡು ಮನೆಗೆ ಒಳ್ಳೆಯ ಮಗನಾಗಿ ಬದುಕುತ್ತಾನೆ. ಅದೇ ಮಾನವನ ಮನುಷ್ಯತ್ವದ ಮೆಟ್ಟಿಲು. ನೋಡು ಮದಗಜ, ನನಗೆ ನಾಚಿಕೆ ಆಗುತ್ತದೆ. ನಾನು ಬದುಕಿ ಆದರೂ ಏನು ಸಾಧನೆ ಮಾಡಲಿಲ್ಲ. ನಾನು ಮೋಸ ಮಾಡಿದ್ದೇನೆ.
ನನಗೆ ಮೋಸ ಮಾಡಿ ನಾನು ಇದ್ದರೆ ಎಷ್ಟು ನಾನು ಸತ್ತರೆ ಎಷ್ಟು? ಮಗದೀರ ಅಂತ ಮೋಸ ನೀನೇನು ಮಾಡಿರ್ವಿ? ಅದೇನಂತ ವಿಷಯ ನನ್ನ ಮುಂದೆ ಹೇಳು. ನನ್ನ ಒಬ್ಬ ಬಡ ರೈತ ದಿನಾಲು ಕಷ್ಟಪಟ್ಟು ನನ್ನ ಬಂದ ಹಣವನ್ನು ನನ್ನ ತಮ್ಮ ಶಾಲೆಯನ್ನು ಕಲಿತು ಒಳ್ಳೆ ಅಧಿಕಾರಿ ಆಗಬೇಕಂತೂ ಆಸೆ ಪಟ್ಟಿದ್ದ. ಆ ಹಣವನ್ನು ಹುಡುಗಿಯರ ಜೊತೆ ಸೋಕಿ ಮಾಡಿ ಹಾಳಾಗಿ ಹೋದ್ನೆ. ಮಗದೀರ ಮನಸ್ಸು ಯಾವಾಗ ಯಾರ ಮೇಲೆ ಆಗುತ್ತೆ ಗೊತ್ತಾಗಲ್ಲ. ನೀನು ದುಡುಕಿ ತಪ್ಪು ಮಾಡಿದ್ದೀಯ, ಈಗೂ ಏನೂ ಆಗಿಲ್ಲ. ನೀನು ನೇರವಾಗಿ ನನ್ನ ಅಣ್ಣನ ಮನೆಗೆ ಹೋಗಿ ತಪ್ಪಾಯ್ತೆಂದು ಕೇಳಿಕೊ. ನಿನ್ನನ್ನು ಖಂಡಿತವಾಗಿಯೂ ಕ್ಷಮಿಸುತ್ತಾನೆ. ಮುಂದೆ ಅವರನ್ನು ಚೆನ್ನಾಗಿ ನೋಡಿಕೊ. ಆಯ್ತು ನೋಡು ಮದಗಜ, ನನಗೆ ಬುದ್ಧಿ ಹೇಳಿ ನನಗೆ ಪ್ರಾಣದ ಅರಿವು ಮೂಡಿಸಿದ್ಯಾ. ಈ ನಿನ್ನ ಉಪಕಾರವನ್ನು ಖಂಡಿತವಾಗಿ ಮರುದಿಲ್ಲ ಈ ಮಗದೀರ. ನೀನೊಬ್ಬ ಒಳ್ಳೆಯ ಮನುಷ್ಯ. ನೀನು ನನಗೆ ಬಹಳ ಎದುರು ವಾದಿಸಿದರೆ ನನ್ನನ್ನು ಕ್ಷಮಿಸಿ ಬಿಡು. ನಿನ್ನ ಗೆಳೆಯನ ಸ್ಥಾನವನ್ನು ನನಗೆ ಕೊಡುತ್ತೀಯಾ? ಆಯ್ತು ಮಗದೀರ, ಇಂದಿನಿಂದ ನಾನು ನೀನು ಪ್ರಾಣ ಸ್ನೇಹಿತರು. ಬಾ ಹೋಗೋಣ. ನರಸಿಂಹಗೌಡ, ಸುಖದ ಸುಪ್ಪತ್ತಿಗೆಯ ಮೇಲೆ ಸುಬೇದರಾಗಿ ಮೇರುತ್ತಿದ್ದಾನೆ ಆ ನರಸಿಂಹಗೌಡ. ನಿನ್ನ ತಂಗಿಯ ಬಾಯಿನಲ್ಲಿ ನಾನು ಪ್ರೇಮ ದಾನ ಮಾಡಿ ಅವಳ ಅಂದದ ಮುಖಕ್ಕೆ ಸಿಹಿಯಾದ ಸಿಹಿ ಮುತ್ತನ್ನು ನೀಡದಿದ್ದರೆ ನನ್ನ ಹೆಸರು ಮಯೂರವರ್ಮನೇ ಅಂತ. ಯಾವುದೋ ಒಂದು ನಾರಿ ಪುಷ್ಪದ ಸುವಾಸನೆ ಬೀರುತ್ತಾ ಇತ್ತ ಕಡೆನೆ ಬರ್ತಾ ಇದೆಯಲ್ಲ. ಬರಲಿ ಬರಲಿ. ಅಣ್ಣ, ನಾನು ಸ್ವಲ್ಪ ಹೋಗ್ಬೇಕು, ದಾರಿ ಬಿಡಿ ಅಣ್ಣ. ಅಣ್ಣ, ಏ ನಾರಿ, ನಾನು ನಿನ್ನ ಅಣ್ಣ ಅಲ್ಲ, ನಿನ್ನ ಪಡೆಯಬೇಕೆಂದು ಹಾರಿ ಬಂದ ರಣ ಹದ್ದು ನಾನು. ಯಾರು ನೀವು? ನನ್ನ ಪಾಡಿಗೆ ನಾನು ಹಾದಿಯಲ್ಲಿ ಹೊರಟ್ರೆ ನನ್ನನ್ನು ತರಬಿ ನಿಲ್ಲಿಸಿ ಬಹಳ ಮಾತಾಡ್ತಾ ಇದೆಯಲ್ಲ. ಏ ಚಿನ್ನ, ಸೌಂದರ್ಯವನ್ನು ಸವಿಯಲು ಸಜ್ಜಾಗಿ ನಿಂತ ರಸಿಕವರ್ಮ ಈ ಮಯೂರವರ್ಮ, ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ರೂಪ ಲಾವಣ್ಯಕ್ಕೆ ಎಂದು ಬೆರಗಾಗಿದ್ದೇನೆ ನಾನು. ನೀನೇ ಬಂದು ಆತ್ಮವನ್ನು ತೃಪ್ತಿಗೊಳಿಸಬಾ. ಬಾಯ್ ಮುಚ್ಚ ನೀಚ. ಈ ನಿನ್ನ ಆತ್ಮವನ್ನು ತೃಪ್ತಿಗೊಳಿಸೋದಕ್ಕೆ ನಾನೇನು ನೀನು ಇಟ್ಟುಕೊಂಡ ಸ್ಥೂಳೆ ಅಲ್ಲ. ಕಾಮ ತುಂಬಿದ ನಿಮ್ಮಂತ ಕಳನಾಯಕರನ್ನ ಮಟ್ಟ ಹಾಕುವ ಮಹಿಳೆ ನಾನು. ಮಹಿಳೆ? ಏ ಎಣ್ಣೆ,
ಈ ಸಮಾಜದಲ್ಲಿ ನಮ್ಮಂತ ನಾಯಕರ ಚೆಲ್ಲಾಟ ಅಂತದ್ರಲ್ಲಿ ನನ್ನನ್ನು ಮಟ್ಟ ಹಾಕ್ತೇನೆ ಅಂತ ಹೇಳಿ ಬಣ್ಣದ ಬೋರಂಗಿ. ಏ ನಿಜ, ದಾರಿಯಲ್ಲಿ ಹೋಗುವ ಹೆಣ್ಣನ್ನು ನಿಲ್ಲಿಸಿ ಬೋರಂಗಿ ಎಂದು ಉಚ್ಚರಿಸಿದ ವಿಷಯ ನಮ್ಮಣ್ಣನಿಗೆ ಏನಾದರೂ ಹೇಳಿದ್ದೆ ನಿಜವಾದ್ರೆ ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಜೀವ ಸಹಿತ ಉಳಿಸುವುದಿಲ್ಲ. ಏ ಅನನ್ಯ, ಅವನ್ ಯಾವ ಮಜಗಜ ನನ್ನ ಜೀವ ತೆಗೆಯುವ ಬಚ್ಚಾಣನ ಮಗ. ಬಚ್ಚ ಅಲ್ಲ ಕಣು, ಏ ನಿನ್ನಂತ ಲುಚ್ಚಾಗಲನ್ನ ಕೊಂದು ಹಾಕುವ ಕಾಡಿನ ರಾಜ ನನ್ನ ತಂಗಿ ನಾನು. ಕಾಡಿನ ರಾಜ. ಏ ಅನನ್ಯ, ನೀನು ಬಂದು ನನ್ನ ಚಕ್ರಯುಗದ ಒಳಗೆ ಸಿಲುಕಿಕೊಂಡಿದ್ದೀಯ. ಅವನ ಬರುವುದರೊಳಗಾಗಿ ನಿನ್ನನ್ನು ಚಕ್ರಯುಗದಲ್ಲಿ ಸಿಲುಕಿಕೊಂಡಿದ್ದೀಯ. ತಿದ್ದರ ಬಂದು ನನ್ನ ಕೈಯಿಂದ ಬೀಳಿಸಿಕೊಂಡು ಹೋಗುವಂತ ಹೇಳು ಆ ಬಚ್ಚಾಣನ ಮಗನಿಗೆ. ಬರ್ತಾನೆ ಬಂದೆ, ನನ್ನನ್ನು ಕಾಪಾಡಿಕೊಂಡು ನಿನ್ನನ್ನು ಕೊಂದು ಹೋಗ್ತಾನೆ. ಈ ಅನನ್ಯ ನುಡಿದಿದ್ದೆ ನಿಜವಾಗುತ್ತೆ. ಅನನ್ಯ, ಲೇ ಅನನ್ಯ, ಅವನು ಬರೋದ್ರ ಒಳಗಾಗಿ ನಾನು ನಿನ್ನನ್ನು ಬತ್ತಲೆನಾಗಿ ಮಾಡಿ ನನ್ನ ಕಾಮದ ಕಿಚ್ಚನ್ನು ತೀರಿಸಿಕೊಳ್ಳಬೇಕ. ಬಾರಲೇ ಬಾ. ನೋಡು, ನಿನಗೆ ಒಳ್ಳೆ ಮಾತಿಂದ ಹೇಳ್ತೀನಿ. ನಾನು ಒಳ್ಳೆ ಮನೆತನದಲ್ಲಿ ಬೆಳೆದ ನಿಯತ್ತಿನ ಹೆಣ್ಣು. ನೀನೇನಾದ್ರೂ ನನ್ನ ಮುಟ್ಟಿದೆ ನಿಜವಾದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀಯ. ನಿಯತ್ತಿನ ಹೆಣ್ಣು. ಏನನ್ಯ ಹೇಳ್ತೀನಿ ಕೇಳು. ಈ ನಿನ್ನ ನಿಯತ್ತಿನ ನಿಯಮಾವಳಿಗಳನ್ನು ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬ ಚೆನ್ನಾಗಿದ್ದಾನೆ ಎಂದೊಂದು ಅವನನ್ನು ಪ್ರೀತಿಸಿ ಸುಖದ ಸುಪ್ಪತ್ತಿಗೆ ಮಲಗುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ನಿಯತ್ತಿನ ಹೆಣ್ಣುಗಳಲ್ಲಿ. ಒಬ್ಬರಲ್ಲ ಇಬ್ಬರಲ್ಲ 7-8 ಮಂದಿಯನ್ನು ಮೇಂಟೈನ್ ಮಾಡುವ ನಾಚಿಕೆ ಇಲ್ಲದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನಿಯತ್ತಿನ ಹೆಣ್ಣುಗಳಲ್ಲಿ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಎಂದು ಅವನನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಬೆಡ್ ರೂಮಿನಲ್ಲಿ ಮಲಗುವ ಮೋಜಗಾರ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನಿಯತ್ತಿನ ಹೆಣ್ಣುಗಳಲ್ಲಿ. ನೀಚ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು ಕಣು. ಮೊದಲು ಅದನ್ನ ತಿಳ್ಕೊಂಡು ಚೆನ್ನಾಗಿ ಮಾತಾಡೋದನ್ನ ಕಲಿ. ಏ ಸಕ್ಕಿನೇನೆ, ನನ್ನ ತಾಯಿಯೊಬ್ಬಳು ಸಂಪ್ರದಾಯಸ್ಥ ಹೆಣ್ಣು. ನನ್ನ ತಾಯಿಯನ್ನು ನೋಡಿದರೆ ಆ ತಾಯಿ ಭುವನೇಶ್ವರನ್ನು ನೋಡಿದರೆ ಆಗಿದ ಹಾಗೆ. ಆದರೆ ನಿನ್ನನ್ನು ನೋಡಿದರೆ ನನ್ನ ಮೈಯಲ್ಲಿ ಒಂದು ತರ ರೋಮಾಂಚನವಾಗುತ್ತದೆ. ಬಾ. ಏನ್ ಮಾಡ್ತೀಯ ಸರ್, ದೇವರು ಬಂದಾಗಿ ಬಂದು ನನ್ನ ಶೀಲವನ್ನ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಉಪಕಾರ ಉಪಕಾರ ಅಲ್ಲ. ಶೀಲವನ್ನು ಏಕೆ ಕಾಪಾಡಿದೆ ಗೊತ್ತಾ? ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ನನ್ನ ಬೇಸರವನ್ನು ನೀನು ನೀಗಿಸುತ್ತೀಯ ಅಂತ. ನರಸಿಂಹ, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ಬಾ, ನಾವು ಇಬ್ಬರು ಸೇರಿಕೊಂಡೇ ಇವಳ ಶೀಲವನ್ನು ಹಂಚಿ ತಿನ್ನೋಣ. ನೀವೇನು ಮನುಷ್ಯರು ಅಥವಾ ನಾಯಿಗಳ? ಒಂಟಿ ಹೆಣ್ಣಿನ ಮೇಲೆ ನಿಮ್ಮ ಗಂಡಸನ್ನ ತೋರಿಸ್ತಿರಲ್ಲ ರಾಕ್ಷಸರ. ಅದು ಈ ಶ್ರೀಮಂತರ ರಾಶರನ್ನು ಮಗಳು ಹೇಚಿ ಹೆಣ್ಣೆ. ನಾವು ಸೈಲೆಂಟ್ ಆಗಿದ್ರೆ ಮಾನವರು, ಇಲ್ಲ ತಲೆ ಕೆಟ್ಟು ನಿಂತರೆ ರಣ ಹದ್ದುಗಳು.
ಪ್ಲೀಸ್ ನೋಡಿ, ನನಗೋಸ್ಕರ ನಮ್ಮನ್ನ ಕಾಯ್ತಾ ಇರ್ತೇನೆ. ದಯವಿಟ್ಟು ನನಗೇನು ಮಾಡಬೇಡಿ ಪ್ಲೀಸ್. ಬಿಟ್ಟು ಬಿಡಿ, ಬಿಟ್ಟು ಬಿಡಿ ನನ್ನ. ಇಟ್ಟು ಬಿಡ್ತೀವಿ. ಬಾರಲೇ ಬಾ. ಎಂತ ಭಯಂಕರವಾದ ಘಟನೆ ನಡೀತಾ ಇದೆ ಇಲ್ಲಿ. ತಾಯಿ ಜಗನ್ಮಾತೆ ತಾಯಮಾದೇವಿ ಒಂದು ಒಂಟೆ ಹೆಣ್ಣು ಸಿಕ್ಕರೆ ಸಾಕು, ಅವರು ಜೀವನವನ್ನೇ ಹಾಳು ಮಾಡಿಬಿಡುತ್ತಾರೆ. ಆ ನರಸಿಂಹಗೌಡ ಹಾಗೂ ಮಯೂರ ವರ್ಮ ಇಂಥ ಪಾಪಿಗಳು ಮಾಡುತ್ತಾರೆ ಹೇಗೆ ಕೃತ್ಯವನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೊಂಡಿದೆಯಾ ತಾಯಿ? ಅಂತ ನೀಚರ ಸಂಹಾರ ಮಾಡಿ ನಮ್ಮಂತ ಹೆಣ್ಣು ಮಕ್ಕಳನ್ನು ಕಾಪಾಡು ತಾಯಿ, ಕಾಪಾಡು. ನಾನಾದ್ರೂ ಹೋಗಿ ಅವಳನ್ನು ಕಾಪಾಡಬೇಕಂದ್ರೆ ಆ ರಾಕ್ಷಸರು ನನ್ನನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ. ಹೌದು, ಮೊದಲು ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಲೇಬೇಕು. ಹೇಗಿತ್ತು ನಮ್ಮಿಬ್ಬರ ಪ್ರೇಮ ಶಲ್ಲಾಟ, ಸ್ವರ್ಗದಲ್ಲಿ ನಿನ್ನ ಶೇಲಾಟ, ನಮ್ಮಿಬ್ಬರ ಸೆಣಸಾಟ, ಇನ್ನು ಮುಂದೆ ನಿನ್ನ ಬಾಳು ಗೋಳಾಟ. ಮಯೂರವರ್ಮ ಇಟ್ಟು ದಿನವಾದ್ರೂ ಹೆಣ್ಣಿನ ಸುಖ ಅನುಭವಿಸಿರ್ಲಿಲ್ಲ, ಇಲ್ಲಿ ಸಿಕ್ಕಂಗಾಯ್ತು ಸುಖ, ಸ್ವರ್ಗ ಸುಖ. ಕೇಳಿದ್ರು ಕೂಡ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ರಲ್ಲ ಪಾಪಿಗಳ. ಈ ನನ್ನ ಶಾಪ ನಿಮ್ಗೆ ತಟ್ಟದೇ ಇರಲಾರದು. ಶೀಲ ಕಳೆದುಕೊಂಡು ಸೋತು ಮುಖ ಹೊತ್ತ ನಾನು ಈ ನನ್ನ ಮುಖ ನಮ್ಮ ನನಗೆ ಹೇಗೆ ತೋರಿಸ್ಲಿ? ಈ ಮುಖ ನನಗೆ ತೋರಿಸೋದಕ್ಕಿಂತ ನಾ ಬದುಕಿರಬಾರ್ದು. ಹೌದು, ನಾ ಬದುಕಿರಬಾರ್ದು.
ನನ್ನ ತಾಯಿ ತಂದೆಯವರ ಫೋಟೋ ಪೂಜೆ ಮಾಡಲು ಹೋನ ತೊಳ್ತಾಳಂದ್ರು ನನ್ನ ತಂಗಿ ಎಲ್ಲಿ ಕಾಣ್ತಾ ಇಲ್ಲವಲ್ಲ? ಅಯ್ಯೋ ತಂಗಿ, ಏನಾಯ್ತಮ್ಮ? ಯಾಕೆ ಈ ರೀತಿ ಮಲಗಿರುವೆ? ಅಣ್ಣ, ಈ ಪಾಪಿ ತಂಗಿನ ದಯವಿಟ್ಟು ಕ್ಷಮಿಸಿ. ಯಾಕಮ್ಮ ಕ್ಷಮಿಸುವಂತ ತಪ್ಪು ನೀನೇನು ಮಾಡಿರುವೆ? ಅಣ್ಣ, ಇಬ್ರು ಕಾಮಕರು ಏನೇನ ತಂಗಿ ಮೇಲೆ ಬಲಾತ್ಕಾರ ಮಾಡಿ ಹೋದ್ರಣ್ಣ. ಬಲಾತ್ಕಾರ ಮಾಡಿ ಹೋದ್ರು. ಅಯ್ಯೋ ಯಾರಮ್ಮ ಸುಳೆ ಮಕ್ಕಳು? ಹೇಳಮ್ಮ, ಬೇಗ ಹೇಳು. ಅವರು ಅವಳ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಳಿತಿದ್ದರು ಸರಿ, ಅವರನ್ನು ದರದರನೆ ಎಳೆದು ತಂದು ನಿನ್ನ ಪಾದದಡಿಗೆ ಅವರ ರುಂಡವನ್ನು ಚೆಂಡಾಡುತ್ತೇನೆ. ಹೇಳಮ್ಮ, ಬೇಗ ಹೇಳು. ಅಣ್ಣ, ಆ ಪಾಪಿಗಳು ಅವರು ಅಯ್ಯೋ ನನ್ನನ್ನು ಒಬ್ಬಂಟಿ ಮಾಡಿಬಿಟ್ಟು ಹೋದೇನಮ್ಮ. ನೀನಿಲ್ಲದೆ ಈ ಜೀವನ ಹೇಗೆ ಕಳೆಯಬೇಕಮ್ಮ? ಈ ನನ್ನ ಅಣ್ಣ ತಂಗಿ, ಆ ಬಿಡಾಡಿ ಮಕ್ಕಳು ಯಾರಂದೇ ಹೇಳಿದೆ ತಪ್ಪು ಮಾಡಿಬಿಟ್ಟೆ ತಂಗಿ, ತಪ್ಪು ಮಾಡಿಬಿಟ್ಟೆ. ತಂಗಿ ಅನನ್ಯ, ನಿನ್ನ ಜೀವನದ ಪಯಣಕ್ಕೆ ಅಂತ್ಯ ಹಾಡಿದ ಹಲಕಟ್ ಸುಳೆ ಮಕ್ಕಳನ್ನು ಹುಡುಕಿ ಅವರ ಎದೆಯನ್ನು ಬಗೆದು ಅವರ ಕರುಳನ್ನೇ ಕತ್ತರಿಸಿ ಈ ಕಲಿಯುಗದಲ್ಲಿನ ನಾಯಕರ ಅಟ್ಟ ಆಸಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕದಿದ್ದರೆ ನನ್ನ ಹೆಸರು ಮದವೇರಿದ ಮದ ಗಜನೇ ಅಲ್ಲ. ಲೇ ಮಕ್ಕಳ್ಯ, ನೀವು ಇನ್ನು ಮುಂದೆ ಎಲ್ಲೇ ಇದ್ದರೂ ಸರಿ, ನಿಮ್ಮ ರುದ್ರ ಅವತಾರಕ್ಕೆ ಅಂತ್ಯ ಆಡುವ ಬಹುದೋರ್ ಗಂಡು ನಾನು. ತಾಯಮ್ಮ ದೇವಿ, ಈ ಊರಿನ ನರಸಿಂಹಗೌಡನ ಕೈಯಿಂದ ಒಂದು ಹೆಣ್ಣಿನ ಶೀಲ ಕಾಪಾಡಲು ಹೋಗಿ ಅವನನ್ನು ಎದುರು ಹಾಕಿಕೊಂಡು ಬಿಟ್ಟಿದ್ದೇನೆ. ಆದರೂ ಪರವಾಗಿಲ್ಲ, ಸುಮತಿಯ ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ಕರೆದುಕೊಂಡು ಬಂದಿದ್ದೇನೆ. ಅವಳು ನನ್ನನ್ನು ನಂಬಿ ಬಂದಿದ್ದಾಳೆ. ಅವಳಿಗೆ ಯಾವ ಕಷ್ಟ ಕೊಡಬೇಡ ತಾಯಿ, ಕಷ್ಟ ಕೊಡಬೇಡ. ನೀನು ನಮಗೆ ಕಷ್ಟವನ್ನು ಕೊಡುವುದಿದ್ದರೆ ಅದನ್ನು ನನಗೆ ಕೊಡು, ನಾನು ಅನುಭವಿಸಲು ಸದಾ ಸಿದ್ಧನಿದ್ದೇನೆ. ನನ್ನ ತಮ್ಮ ಮಗಧೀರ ಬೆಂಗಳೂರಿನಲ್ಲಿ ಕಾಲೇಜ್ ಕಲಿಯುತ್ತಿದ್ದಾನೆ. ಅವನಿಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಅಷ್ಟೇ ಸಾಕು. ಸುಮತಿ, ಸುಮತಿ, ಒಳಗಡೆ ಏನು ಮಾಡುತ್ತಿರುವೆ? ಹೇಳಿ ಸ್ವಾಮಿ. ಸುಮತಿ, ಹೇಗಿದೆ ಈ ಬಡ ರೈತನ ಮನೆ? ನಿನಗೆ ಇಷ್ಟವಾಯಿತೇ? ಸರಿ, ಕಷ್ಟದ ಹಾದಿಯಲ್ಲಿ ಬೆಳೆದಿರುವ ನನಗೆ ಒಂದು ಒಳ್ಳೆಯ ಜೀವನವನ್ನು ನೀವು ಕೊಟ್ಟಿದ್ದೀರಾ ಅಂದಮೇಲೆ ಈ ಮನೆ ನನಗೆ ಮೈಸೂರು ಅರಮನೆಗಿಂತ ಹೆಚ್ಚು ರೀ. ಸುಮತಿ, ನಾನು ಸಾಮಾನ್ಯ ರೈತನಾದರೂ ನಿನಗೆ ಯಾವುದೇ ಕುಂದು ಕೊರತೆ ಬಾರದಂತೆ ನೋಡಿಕೊಳ್ಳುತ್ತೇನೆ. ಸುಮತಿ, ನಿನಗೆ ಹೇಳದ ಕೇಳದೆ ಸಂತಿಗೆ ಹೋಗಿ ಏನು ತಂದಿದ್ದೇನೆ ಹೇಳು ನೋಡೋಣ. ನೀವು ಹೇಳಲಾರ್ದ ನನಗೆ ಹೆಂಗ್ರಿ ಗೊತ್ತಾಗ್ತೈತಿ? ಅದೇನಂತ ನೀವೇ ಹೇಳ್ರಿ. ಸುಮತಿ, ನಿನಗೆ ಬಣ್ಣ ಬಣ್ಣದ ರೇಷ್ಮೆ ಸೀರೆಯನ್ನು ತಂದಿದ್ದೇನೆ, ತಂದು ಒಳಗಡೆ ಇಟ್ಟಿದ್ದೇನೆ. ಒಳಗಡೆ ಇಟ್ಟ ಬಿಟ್ರೆ ನನಗೆ ತೋರಿಸ್ಲಾರ್ದು ಒಳಗಿಟ್ಟಾರ ಹೋಗತ್ತಾಗ.
ಸುಮ್ಮನೆ ಸೀರೆ ಯಾಕ್ರಿ ತರಕ್ ಹೋಗಿದ್ರಿ? ನೀನು ನೋಡ್ರೆ 2 ಸೀರೆ ತಗೊಂಬಂದಿರಿ. ಈಗ ಎಷ್ಟು ತಗೊಂಬಂದಿರಿ? 1 ಡಜನ್ ತಗೊಂಬಂದಿರೇನ? ಸುಮ್ಮನೆ ಹಣ ಖರ್ಚು ಮಾಡ್ತೀರಪ್ಪ ನೀವು. ಸೀರೆ ಯಾಕೆ ತರಕ್ ಹೋಗಿದ್ರಿ ಅಂತ? ನೋಡು ಸುಮತಿ, ಹೊಟ್ಟೆಗೆ ಒಂದು ತುತ್ತು ಅನ್ನವಿರದಿದ್ದರೂ ಪರವಾಗಿಲ್ಲ, ಆದರೆ ಮೈ ಮೇಲೆ ಬಟ್ಟೆ ಇರಬೇಕು. ಏಕೆ ಗೊತ್ತಾ? ಹೆಣ್ಣು ಮಕ್ಕಳು ಹರಿದು ಬಟ್ಟೆಯನ್ನು ಹಾಕಿಕೊಂಡು ಬಂದರೆ ಕೇಕೆ ಹಾಕು ನಗುವ ಸಮಾಜವಿದು. ಅದಕ್ಕೆ ಇದ್ದಷ್ಟರಲ್ಲಿ ಜೀವನ ನಡೆಸೋಣ. ಈ ರೈತ ಮನೆತನಕ್ಕೆ ನಾನು ಸೊಸೆಯಾಗಿ ಬರಬೇಕಾದ್ರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಈ ಮನೆತನದಲ್ಲಿ ಸಂತೋಷ ಸಾಗರದಂತೆ ತೇಲಾಡಲಿ ಅಂತ ಆ ಜಗನ್ಮಾತೆ ತಾಯಮ್ಮ ದೇವಿಯಲ್ಲಿ ನಾನು ಬೇಡಿಕೊಳ್ತೀನಿ. ಸುಮತಿ, ನಿನಗೆ ಒಂದು ಮಾತು ಹೇಳುವುದನ್ನು ಮರೆತಿದ್ದೆ. ಏನ್ರಿ ಅದು? ನನಗೊಬ್ಬ ತಮ್ಮ ಇದ್ದಾನೆ. ಅವನು ಕಾಲೇಜ್ ಕಲಿಯಲು ಬೆಂಗಳೂರಿಗೆ ಹೋಗಿದ್ದಾನೆ. ಅವನನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡೊಯ್ಯುವುದು ನಮ್ಮ ಹೊಣೆ. ಆಯ್ತು ರೀ, ನಾವು ಕೂಲಿ ನಾಲಿ ಮಾಡಿ ಆದರೂ ಅವನನ್ನು ಚೆನ್ನಾಗಿ ಓದಿಸೋಣ. ಸುಮತಿ, ನಿನ್ನಂತ ಮಡದಿ ಪಡೆದಿದ್ದು ನನ್ನ ಯಾವ ಜನ್ಮದ ಋಣಾನು ಬಂದವು. ಸರಿ ಸರಿ, ಅಷ್ಟು ದೊಡ್ಡ ಮಾತೇಕೆ? ಬನ್ನಿ, ತುಂಬಾ ಹೊತ್ತಾಯ್ತು, ಊಟ ಮಾಡೋಣ. ಸುಮತಿ, ಸುಂದರವಾದ ಈ ಜಾಗದಲ್ಲಿ ಸುಂದರವಾದ ಈ ನಿನ್ನ ಕಣ್ಣೋಟ ನನ್ನ ಎದೆಯಲ್ಲಿ ಹೊಡೆದಂಗಾಯ್ತು ಕರೆಂಟ. ಉಸಿರಿರುವವರೆಗೂ ಹೀಗೆ ಇರಲಿ ನಮ್ಮಿಬ್ಬರ ಸತಿಪತಿ ನೆಂಟ. ಇದೇ ಕ್ಷಣದಲ್ಲಿ ನನ್ನ ಕೆನ್ನೆಗೆ ಮುತ್ತಿಟ್ಟು ಹಾಡೊಂದು ಪ್ರೇಮಗೀತೆ ಜೋರುಂಟು. ಒಳಗೆ ಹೋಗಿ ಸೀರೆ ಇರ್ಲಿಲ್ಲ, ನನ್ನ ಮುತ್ತಗೀತಿ ಏನೂ ಇಲ್ಲ. ಮತ್ತೆ ಮೊದಲು ನೋಡ್ತಾನೆ, ಚೆಕ್ ಮಾಡ್ತಾನೆ ಸೀರೆ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಅನುಗಾನ 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 ಉಪಯೋಗ ಸುಬರಂಗ ಲಾ 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 la la la
ಅಣ್ಣ ಬಾತಮ್ಮ, ಇದೇನಪ್ಪ ದಿಢೀರಂತ ಬಂದ್ಬಿಟ್ಟಿದೀಯಾ? ಅಣ್ಣ ಸ್ವಲ್ಪ ಕೆಲಸ ಐತೆ ಅಣ್ಣ. ಯಾರಣ್ಣ ಇವರು? ತಮ್ಮ ಮಗದೀರ, ಇವಳು ನನ್ನ ಹೆಂಡತಿ, ಮೇಲಾಗಿ ನಿನ್ನ ಅತ್ತಿಗೆ. ಅಣ್ಣ ಏನಣ್ಣ, ನನಗೆ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ಯಾ, ನನಗೊಂದು ಕೂಡ ಮಾತನನ್ನು ಹೇಳಲಿಲ್ಲಲ್ಲ? ತಮ್ಮ, ಅದೊಂದು ದೊಡ್ಡ ಸಂಗತಿ ಇದೆ, ನಿನಗೆ ಮುಂದೆ ಹೇಳ್ತೀನಿ. ಏನಪ್ಪ ನಿನ್ನ ವೇಷಭೂಷಣ? ನೀನು ಪರೀಕ್ಷೆಯಲ್ಲಿ ಪಾಸಾದೇನಪ್ಪ? ಅಣ್ಣ ನನ್ನನ್ನು ಕ್ಷಮಿಸಿ ಬಿಡು ಅಣ್ಣ, ಕ್ಷಮಿಸಿ ಬಿಡು. ನೀನು ಕಟ್ಟಿಕೊಂಡ ಗೋಪುರಕ್ಕೆ ಮಸಿ ಎಳೆದು ಬಿಟ್ಟೆ. ತಮ್ಮ, ಏನು ಹೇಳುತ್ತಿರುವೆ? ಏನು ನಿನ್ನ ಮಾತಿನ ಅರ್ಥ? ನನಗೆ ಸರಿಯಾಗಿ ತಿಳಿಸಿ ಹೇಳು. ಅಣ್ಣ ಸರಿಯಾಗಿ ಓದಲಿ ಒಂದು ಹುಡುಗಿಯನ್ನು ಲವ್ ಮಾಡಿದೆ. ಅವಳು ನನಗೆ ಕೈ ಕೊಟ್ಟು ಹೋದಳು. ಬೇರೆ ಶ್ರೀಮಂತ ಹುಡುಗನ ಜೊತೆ ಮದುವೆಯಾಗಿ ಹೋದಳಣ್ಣ, ಮದುವೆಯಾಗಿ ಹೋದಳು. ಅದಕ್ಕಾಗಿ ಕೆಟ್ಟ ಚಟಗಳನ್ನು ಮಾಡಿ ಪರೀಕ್ಷೆಯಲ್ಲಿ ಫೇಲಾಗಿ ಬಂದಿದ್ದೇನೆ, ಫೇಲಾಗಿ ಬಂದಿದ್ದೇನೆ. ತಮ್ಮ, ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜ್ ಕಲಿಯುತ್ತಿದ್ದಾನೆ ಎಂದು ಬಿಸಿಲು ಮಳೆ ಚಳಿ ಎನ್ನದೆ ಕಷ್ಟಪಷ್ಟು ದುಡಿದು ನಿನಗೆ ಹಣವನ್ನು ಕೊಟ್ಟು ಕಳಿಸಿದರೆ ಪ್ರೀತಿ ಪ್ರೇಮ ಎಂದು ಕಾಲ ಕಳೆದು ಬಂದು ಈ ಊರಿನಲ್ಲಿ ನನ್ನ ಮಾನ ಮರ್ಯಾದೆ ತೆಗೆದು ಬಿಟ್ಟೆ ಅಲ್ಲ? ನಾಚಿಕೆ ಆಗುವುದಿಲ್ಲವೇ ನಿನಗೆ? ಒಡೆ ಅಣ್ಣ ಒಡೆ, ನೀನು ಮಾಡಿದ ತಪ್ಪಿಗೆ ನಾನು ಪಶ್ಚಾತ್ತಾಪವಾಗುವವರೆಗೆ ಹೊಡಿ. ನನ್ನ ತಮ್ಮ ಸರಿಯಾಗಿ ಓದಿ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಬರುತ್ತಾನೆಂದು ದೊಡ್ಡ ಕನಸನ್ನೇ ಕಟ್ಟಿಕೊಂಡಿದ್ದೆ. ಆದರೆ ಪ್ರೀತಿ ಪ್ರೇಮ ಎಂದು ಕಾಲ ಕಳೆದು ಬಂದು ನಿಂತಿದೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಹೋಗ್ಲಿ ಬಿಡಿ ಸ್ವಾಮಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡೋಣ. ತಾಯಿ ಜಗನ್ಮಾತೆ ನನ್ನ ಅಣ್ಣನ ಮೇಲೆ ಇಷ್ಟೊಂದು ಕನಸನ್ನು ಕಟ್ಟಿರ್ತಾನೆ ಎಂದು ನಾನು ತಿಳಿದಿರಲಿಲ್ಲ. ಅದಕ್ಕೆ ಏನು ಚಿಂತಿಸಬೇಡಿ. ನನ್ನ ಅಣ್ಣ ಹಾಗೆ ಕಾಲೇಜ್ಗೆ ಹೋಗುತ್ತಾನೆ ಎಂದು ಪ್ರೀತಿ ಪ್ರೇಮ ಎಂಬ ಮೋಸದ ಬಲಿಯಲ್ಲಿ ಬಿದ್ದಿದ್ದೇನೆ. ನನ್ನ ಜೀವನವನ್ನು ಹಾಳಾಗಿ ಹೋಯಿತು. ಯಾಕೆಂದರೆ ನನ್ನ ಮೇಲೆ ಸಾವಿರಾರು ಕನಸು ಕಂಡಿರುವ ನನ್ನ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ. ಅಣ್ಣ ನನ್ನನ್ನು ಕ್ಷಮಿಸು. ಇನ್ನು ಮೇಲೆ ನಿಮ್ಮ ಜೊತೆಗೂಡು ನಾನು ಕಷ್ಟಪಟ್ಟು ದುಡಿತೇನನ್ನ, ಕಷ್ಟಪಟ್ಟು ದುಡಿಯುತ್ತೇನೆ. ತಮ್ಮ ಮಗದೀರ, ಆಗಿದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಇವತ್ತು ಶ್ರೀ ತಾಯಮ್ಮದೇವಿ ಜಾತ್ರೆ ಇದೆ. ಅದಕ್ಕಾಗಿ ನಿನಗೆ ಹೊಸ ಬಟ್ಟೆಯನ್ನು ತಂದು ಒಳಗಡೆ ಇಟ್ಟಿದ್ದೇನೆ, ಹಾಕಿಕೊಂಡು ಬಾ. ಆಯ್ತು ಅಣ್ಣ. ಅಣ್ಣ ಅತ್ತಿಗೆ ಯಾವ ದೊಡ್ಡ ಸಂಗತಿ? ಮೈದುನ, ಕಾಡಿನಲ್ಲಿ ನಾನು ಅನಾಥೆಯಾಗಿ ಅಲಿಯುತ್ತಿರುವಾಗ ಆ ನರಸಿಂಹಗೌಡ ನನ್ನನ್ನು ಬಲಾತ್ಕಾರ ಮಾಡಲು ಬಂದ. ಸರಿಯಾದ ಸಮಯಕ್ಕೆ ನಿಮ್ಮ ಅಣ್ಣನವರು ಬಂದು ನನ್ನನ್ನು ರಕ್ಷಣೆ ಮಾಡಿ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿ ಈ ಮನೆ ತುಂಬಿಸಿಕೊಂಡರಪ್ಪ. ಅತ್ತಿಗೆ, ಈಗ ನೀವು ರೈತ ಮನೆತನದ ಸೊಸೆಯಾಗಿ ಬಂದಿದ್ದೀರಿ. ಇನ್ನ ಮೇಲೆ ಯಾವ ನಾಯಿ ನನ್ನ ಮಕ್ಕಳು ಕಣ್ಣು ಬೀಳದಂತೆ ನಾನು ನೋಡಿಕೊಳ್ಳುತ್ತೇನೆ. ಅವರ ದರ್ಪವನ್ನು ಮುರಿದು ಅವರ ಹೆಸರುವನ್ನು ಗುರುತಿಗೆ ಇಲ್ಲದಂತೆ ಮಾಡುತ್ತೇನೆ ಈ ರಣರಂಗದಲ್ಲಿ. ತಮ್ಮ ಮಗದೀರ, ಆ ನರಸಿಂಹಗೌಡ ನಮ್ಮ ಸಂಸಾರದ ಮೇಲೆ ಸೇಡಿ ತೀರಿಸಿಕೊಳ್ಳಲು ಸಜ್ಜಾಗಿ ನಿಂತಿದ್ದಾನೆ. ನಾವು ಹುಷಾರಾಗಿ ಬಾಳೆ ಮಾಡಬೇಕು. ಅಣ್ಣ, ಈ ರಣರಂಗದಲ್ಲಿ ವೇದ ಭೂಮಿಯಲ್ಲಿ ನಾನು ಜೀವಂತವಾಗಿ ಇರುವಾಗ ಯಾವ ಗುಂಡ ನನ್ನ ಮಕ್ಕಳು ಆಸ್ಪತ್ರೆ ಮಾಡಿಕೊಳ್ಳೋದಿಲ್ಲ, ನಾ ಮಾಡಿಕೊಳ್ಳೋದಿಲ್ಲ. ಒಂದು ವೇಳೆ ರಣಹದ್ದುಗಳ ಅತಿ ಆದರೆ ಕ್ರಾಂತಿ ಕ್ರಾಂತಿ ಇಲ್ಲಿಯವರೆಗೂ ನನಗೆಲ್ಲ ಶಾಂತಿ. ಬಡವರ ಮನೆ ಹೆಣ್ಣು ಮಕ್ಕಳ ಬಾಳಿನಲ್ಲಿ
ಆಟವಾಡುತ್ತಿರುವ ಅಂತ ನೀಚರನ್ನು ಮಟ್ಟ ಹಾಕ್ಲೇಬೇಕು. ಅವಾಗಲೇ ನಮ್ಮಂತ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆಯಪ್ಪ. ಅತ್ತಿಗೆಮ್ಮ ಮಹಿಳೆಯರ ಅಣ್ಣನಾಗಿ ಬಡವರ ಬಂಧು ಆಗಿ ಕಾಮ ತುಂಬಿದ ಶ್ರೀಮಂತರ ಪಾಲಿಗೆ ರೈತ ಸಾಕಿದ ಸಿಂಹದ ಮರಿಯಾಗಿ ಗರ್ಜನೆ ಮಾಡುತ್ತೇನೆ ಈ ರಣರಂಗದಲ್ಲಿ. ಅಷ್ಟು ಮಾಡುತ್ತಮ್ಮ. ಯಾವನೇ ಆಗಿರ್ಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆಯಾಗಲೇಬೇಕು. ಹೌದಪ್ಪ, ಅವ್ರು ಹೇಳೋ ಮಾತು 100ಕ್ಕೆ 100ರಷ್ಟು ಸತ್ಯ ನೋಡು. ಆಯ್ತಮ್ಮ, ಅಣ್ಣ ಅತ್ತಿಗೆ ನೀವಿಬ್ರು ಸೂಪರ್ ಜೋಡಿ. ಹೌದಾ? ಯಾವ ಕ್ಷಣಕ್ಕೂ ಬರಲಿಲ್ಲ ನಮ್ಮ ಮನೆಯ ಕಲ್ಲು ಬಂಡಿ. ಸಂತೋಷ ಸಾಗರದಲ್ಲಿ ತೇಲಲು ನಮ್ಮ ಬಾಳ ಬಂಡಿ. ಅತ್ತಿಗೆಮ್ಮ ಒಂದು ಹಾಡನ್ನು ಹಾಡ್ತೀಯಾ? ಆಯ್ತು ನನ್ನ ನಮ್ಮ ಮನೆಯಲ್ಲಿ ದಿನವೂ ನಿನಗೋ ಚೈತ್ರವೇ, ಹೊಳದಿಂಗಳ ಪ್ರೀತಿಯ ಕರೆಗಳು ಸಾಧನೆ. ಜೀವನ ಸಂಜೀವಿನಿ ಅನ್ನನಾಶಯಾಮಿ ಕೇಳೋ ಶುಭಾಶಯ. ಲಾ 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 ಲಾ. ನಡಿಯಪ್ಪ, ಮೊದ್ಲು ಊಟ ಮಾಡೋಕೆ ಬಾಪ. ಯಾಕ ಮುಖ ಸಣ್ಣ ಮಾಡಿ ಹಶು ಆಗಿರ್ಬೇಕು. ಆಯ್ತು ನಡೆಯತ್ತಿಗೆ ರೀ ಬರ್ರಿ ಊಟ ಮಾಡೋಣ.